ಇವತ್ತು ನಾವು ಒಂದು ಕಾರ್ಯಕ್ರಮ ತರ ಮಾಡ್ತಾ ಇದೀವಿ. ನನಗೆ ನಗು ಬರ್ತಾ ಇದೆ, ಆದ್ರೆ ಇದು ಒಂದು ಒಂಥರ ಬೇಜಾರದ ಸಂತೋಷದ ಎರಡು ಸೇರ್ತಕ್ಕಂಥ ಒಂದು ಸಂದರ್ಭ. ಒಂದು ದಿವಸ ಸಡನ್ ಆಗಿ ಬಾಲ ಅವರು ನಮ್ಮ ಗ್ರೂಪಲ್ಲಿ ಬಂದ್ರು. ಹಾಗೆ ಸಡನ್ ಆಗಿ ನಮ್ಗೆ ಇಲ್ಲಿಂದ ಹೋಗ್ತಿದೀವಿ ಅಂತ ಹೇಳ್ಬಿಟ್ರು. ಎಲ್ಲರಿಗೂ ಅವರೊಂದು ನೆಲೆಗಳಿರುತ್ತೆ, ಅವರವರು ಕಷ್ಟ ಸುಖಗಳಿರುತ್ತೆ, ಅವರ ಅನುಕೂಲಗಳು ಬೇಕಾಗುತ್ತೆ. ಅದ್ರ ತಕ್ಕಂಗೆ ಬದಲಾವಣೆ ಜೀವನದಲ್ಲಿ ಎಲ್ಲರಿಗೂ ಆಗ್ತಾ ಇರುತ್ತೆ. ನಾವು ಎಷ್ಟು ದಿವಸ ಇರ್ತೀವಿ ಅಂತ ಗೊತ್ತಿಲ್ಲ, ಆದ್ರೆ ಅಲ್ಲಿ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಇದು ಟೆಂಪ್ರರಿ ಇದೀವಿ ಇಲ್ಲಿ ಅಂತ, ಆಯ್ತಾ? ಇದು ಕೆಟ್ಟ ಭಾವನೆಯಿಂದ ನಾನು ಹೇಳ್ತಾ ಇಲ್ಲ, ಇದು ದಿಸ್ ಇಸ್ ದ ಫ್ಯಾಕ್ಟ್ ಆಫ್ ಲೈಫ್, ರೈಟ್? ಹಾಗೆ ನೀವು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ, ನಮ್ಮನ್ನೆಲ್ಲ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ನಾವೆಲ್ಲ ಹೋಗಿ ಆಲ್ಕನ್ ಸಿಟಿನಲ್ಲಿ ಪ್ರೆಸ್ಟೀಜ್ ಆಲ್ಕನ್ ಸಿಟಿನಲ್ಲಿ ಸಂಗೀತ ಸಭೆಯಲ್ಲಿ ಭಾಗವಹಿಸ್ತೀವಿ. ಅವರು ಹಾಡ್ತಾರೆ, ಅವ್ರ ಜೊತೆಗೆ ನಮ್ಮ ಅದರ ಕೋಗಿಲೆಗಳು ಹಾಡ್ತಾರೆ. ಒಬ್ರು ನಂತರ ಒಬ್ರು ಒಂದೊಂದು ಹಾಡಿ ಹೇಳಿ ಸ್ವಲ್ಪ ಟೈಮನ್ನ ನಾವು ಖುಷಿಯಾಗಿ ಕಳೆಯೋಣ ಅಂತ. ತಬಲ ಸಾಥಿ ಕೊಟ್ಟಿದ್ರು ಚೆನ್ನಾಗಿತ್ತು, ತಬಲ ಇಲ್ಲದೇ ಇದ್ರು ಪರವಾಗಿಲ್ಲ, ಅವರು ಹಾಡ್ಬೇಕು ಅಂತ. ಆಯ್ತಲ್ಲ? ನಾವು ಶುರುನ ನಮ್ಮ ಪವನ್ ಕುಮಾರ್ ಅವರಿಂದಾನೆ ಕೆಲಸ ಮಾಡ. ಅವರ ಒಬ್ಬರು ಅಭಿಪ್ರಾಯ ಹೇಳ್ಬಿಡಿ. ನನಗೂ ಬಹಳ ಜನರು ನಿನಾದರಿಂದಲೇ ನನಗೆ ಗೊತ್ತಾಗಿದ್ದು. ಆಕ್ಚುಲಿ ಗಾಯನ ಟೀಮಿಗೆ ನಾನು ಬರ್ತಿರ್ಲಿಲ್ಲ. ಅವಾಗಲೇ ಎಷ್ಟು ವಾಯ್ಸ್ ಅಂದ್ರೆ ಪವನ್ ಸರ್ ವಾಯ್ಸ್ ಕೇಳಕ್ಕೆ ಬಹಳ ಆಸಕ್ತಿ ಇತ್ತು, ಬಹಳ ಇಂಟ್ರೆಸ್ಟ್ ಇತ್ತು. ನಾನು ಇಲ್ಲಿಗೆ ಬಂದು ಹೇಳಿದೆ, ಅವ್ರು ನಮಸ್ಕಾರ ಕೆಲಸ ಮಾಡುವ. ಹೌದಾ, ನಾನೊಂದ್ಸಲ ಕೇಳ್ಬೇಕಂದಿದ್ರು. ಅವ್ರು ಯಾವಾಗ ಹಾಡು ಹೇಳ್ತಾರೆ ಅವಾಗ ನಾನೊಂದ್ಸಲ ಕೇಳ್ತೀನಿ ಅಂತ, ಅಷ್ಟು ಭಕ್ತಿಯಿಂದ ಹಾಡು ಹೇಳ್ತಾರೆ. ಇವಾಗ ಹೋಗ್ತಿರೋದು ಬೇಜಾರೆ, ಬಟ್ ಇನ್ನೊಂದ್ಸಲ ಇಲ್ಲಿ ಬನ್ನಿ, ಅಷ್ಟು ಬರ್ತಾ ಇನ್ವೆಸ್ಟ್ ಅದು ಬೆಸ್ಟ್ ಸರ್. ಸರ್ಗೆ ನೋಡಿದ್ದು ಸಾಕಷ್ಟು ಹಾಡು ಅಷ್ಟು ಪರಿಚಿತರಿರ್ಲಿಲ್ಲ. ಆಮೇಲೆ ಔಟಿಂಗ್ ಹೋದಾಗ ಸ್ವಲ್ಪ ಗೊತ್ತಾಯ್ತು ಯಾರು ಸರ್ ಅಂತ ಹೇಳ್ಬಿಟ್ಟು. ಬಟ್ ವಾಯ್ಸ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ, ಒಂಥರ ಡಿವೈನ್ ವಾಯ್ಸ್. ಬೇಗ ಯಾವ ವಾಯ್ಸ್ಗೂ ಅಷ್ಟು ಅಟ್ರಾಕ್ಷನ್ ಬರಲ್ಲ, ಕೆಲವೊಂದು ವಾಯ್ಸಿಗೆ ಮಾತ್ರ. ಅದ್ರಲ್ಲಿ ನಿಮ್ದೊಂದು ಆಲ್ ದ ಬೆಸ್ಟ್ ಫಾರ್ ಯರ್ ಫ್ಯೂಚರ್ ಸರ್. ತುಂಬಾ ಒಳ್ಳೆ ಮಕ್ಕಳಿದ್ದಾರೆ, ಚೆನ್ನಾಗಿ ಎಂಜಾಯ್ ಮಾಡಿ ಬರ್ತಾ ಇರಿ. ಕೀಪ್ ಇನ್ ಟಚ್. ಥ್ಯಾಂಕ್ ಯು ಸರ್. ನಾನು ಗಾಯನದಲ್ಲೇ ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ್ದು. ಅವರು ಹಿಂದೂಸ್ತಾನಿ, ನೀವು ಕರ್ನಾಟಕ ಮ್ಯೂಸಿಕ್ ತುಂಬಾ ನಮ್ಮ ಇದಕ್ಕೆ ಒಳ್ಳೆ ಬೇಸ್ ಆಯ್ತು, ಇದಕ್ಕೆ ಗ್ರೂಪ್ಗೆ ಹಾಗೆ ಅಂತ ಅನ್ಕೊಂಡಿದ್ದು. ಬಟ್ ಹಾಗೇನೆ ನೀವು ಡೆಲಿವರ್ ಮಾಡ್ತಾ ಇದ್ರಿ ಹಾಡುಗಳನ್ನೆಲ್ಲ. ಎಸ್ಪೆಷಲಿ ಇದು ಈ ಸತಿ ಯಾವುದೋ ಒಂದಾದಾಗ ಜೇಸುದಾಸ್ದ ಹಾಡು ಪಕ್ಕ ಹಂಗೆ ಬಂತು. ತುಂಬಾ ಅಂದ್ರೆ ತುಂಬಾ ಇದಾಯ್ತು, ಸಂತೋಷ ಆಯ್ತು. ಇಷ್ಟು ಒಳ್ಳೆ ಇದಾರಲ್ಲ ನಮ್ಮ ಗ್ರೂಪ್ ಅಲ್ಲಿ ಹಾಗೆ ಅಂತ. ನಿಜವಾಗ್ಲೂ ನೀವು ಹೋಗ್ತಿರೋದು ಇಟ್ಸ್ ಎ ಗ್ರೇಟ್ ಲಾಸ್ ಟು ಅವರ್ ಟೀಮ್ ಅಂತ. ಖಂಡಿತ ಅದು ಎರಡು ಮಾತು ಇಲ್ಲ ಅದರಲ್ಲಿ, ಅದು ಸುಳ್ಳು ಅನ್ನೋದು. ತುಂಬಾ ಫೀಲ್ ಮಾಡ್ತೀವಿ, ನಾನೊಬ್ಳೆ ಎಲ್ಲ ಪ್ರತಿಯೊಬ್ರು ಫೀಲ್ ಮಾಡ್ತೀವಿ. ನೀವು ನಿಮ್ಮ ಆಬ್ಸೆನ್ಸ್ ನ ಅದಂತೂ ಇದ್ದೇ ಇರುತ್ತೆ. ಇಲ್ಲಿ ಇದ್ದಾಗಲೇ ಪಾಪ ನಿಮ್ಗೆ ಬರೋದಕ್ಕೆ ಸುಮಾರು ಸತಿ ಕಷ್ಟನೇ ಆಗ್ತಾ ಇತ್ತು ಅನ್ಕೊಳ್ತೀನಿ. ಯಾಕೆಂದ್ರೆ ಸುಮಾರು ಸತಿ ನಿಮ್ದು ಇದು ಪ್ರೆಸೆನ್ಸ್ ಇರ್ತಿರ್ಲಿಲ್ಲ. ಆದ್ರೆ ಇವಾಗ ಅಲ್ಲಿ ಹೋಗಿ ನಾವು ಬನ್ನಿ ಅಂತ ನಾವು ಕರಿತೀವಿ, ಆದ್ರೂ ಪಾಪ ನಿಮ್ಗೆ ಎಷ್ಟು ಬರಕ್ಕಾಗುತ್ತೋ ಇಲ್ವೋ, ಮತ್ತೆ ಇನ್ನ ಬರ್ತಾ ಬರ್ತಾ ನೀವು ಇನ್ನ ಬ್ಯುಸಿ ಆಗ್ತಾ ಹೋಗ್ತೀರಾ. ಇದೆಲ್ಲ ಕ್ವಶನ್ ಮಾರ್ಕ್ಗಳು ಬೇಕಾದಷ್ಟಿದೆ ಮನಸ್ಸಲ್ಲಿ. ಆದ್ರೂ ನೀವು ಬರಬೇಕು, ನೀವು ಪಾರ್ಟಿಸಿಪೇಟ್ ಮಾಡಬೇಕು, ನೀವು ಇಲ್ಲೇ ಒಂದಾಗಿರ್ಬೇಕು ಅನ್ನೋದು ನಮ್ಮೆಲ್ಲರದ್ದು ದೊಡ್ಡ ಆಶಯ. ಸೊ ಹಾಗಾಗಿ ಖಂಡಿತ ಅದನ್ನ ಪೂರೈಸೋದಿಕ್ಕೆ ಆದಷ್ಟು ಪ್ರಯತ್ನ ಪಡಿ ನಿಮ್ಮ ಒಂದು ಇದರಲ್ಲಿ ಅಂತ ನಾವು ಕೇಳ್ಕೊತೀವಿ. ಅಷ್ಟೇ, ನಾವಿನ್ನೇನು ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಲ್ಲ. ಯಾಕೆಂದ್ರೆ ನಿಮ್ದು ರೀಸನ್ಸು ಇಟ್ಸ್ ವೆರಿ ಸ್ಟ್ರಾಂಗ್. ಇದು ನೀವೇನು ಇಲ್ಲಿಂದ ಬೇಕು ಅಂತ ಬಿಟ್ಟು ಹೋಗ್ತಿಲ್ಲ ಅಥವಾ ಇದು ಏನೂ ಅಲ್ಲ. ಅದು ನಿಮ್ಮ ಫ್ಯಾಮಿಲಿಗೆ ಇದಕ್ಕೋಸ್ಕರ ಅದು ಹೋಗ್ತಿರೋದ್ರಿಂದ ನಾವು ಇದು ಬೇಡ ಅಂತ ಹೇಳಕ್ ಸಾಧ್ಯನೇ ಇಲ್ಲ.
ಆ ಪರಿಸ್ಥಿತಿನಲ್ಲಿದ್ದೀವಿ. ಸೊ ಹಾಗಾಗಿ ಇನ್ನೆವಿಟಬಲ್ ಆಗಿ ನಿಮ್ಮನ್ನು ಬಿಟ್ಕೊಡ್ತಾ ಇದ್ದೀವಿ ಅಂತ ಹೇಳಬೇಕು. ಖಂಡಿತ ಬಿಟ್ಕೊಡ್ತಾ ಇಲ್ಲ ಹಾಗೂನು. ಓಕೆ, ಅಷ್ಟೇ. ಇನ್ನ ಬೇಕಾದಷ್ಟಿದೆ ಮನಸ್ಸಲ್ಲಿ ಅದು ಆಡೋದಕ್ಕೆ ಮಾತುಗಳು. ಆದ್ರೆ ಇಷ್ಟಕ್ಕೆ ಹೇಳಿ ಮುಗಿಸ್ತೀನಿ ನನ್ನ ಮಾತನ್ನ. ಫಸ್ಟ್ ಬಾಲ ಸರ್ ನೋಡಿದ್ದು ನವೆಂಬರ್ 10 ಒಂದು ಇವೆಂಟ್ ಆಯಿತು ಇಲ್ಲಿ ಗೋದ್ರೇಜಲ್ಲಿ. ಅವಾಗ ನಾನು ಇರಲಿಲ್ಲ, ಬಟ್ ವಿಡಿಯೋ ನೋಡಿದ್ದೆ. ಯಾರು ಇಷ್ಟು ಚೆನ್ನಾಗಿ ಹಾಡ್ತಾರಲ್ಲ, ಅದು ಇಷ್ಟು ಡಿಫಿಕಲ್ಟ್ ಸಾಂಗು ಅಂತ ಎಲ್ಲೆಲ್ಲೂ ಸಂಗೀತವೇ ಆಟ ಆಡಿದ್ರಲ್ಲ ನೀವು. ಆಮೇಲೆ ಒಂದಿಷ್ಟು ಕರಾಕೆ ಸೆಷನ್ಸ್ ಅಲ್ಲಿ ಅಂತ ಮೀಟ್ ಮಾಡಿದ್ವಿ. ಆಮೇಲೆ ಜೊತೆಗೆ ಹಾಡಿರ್ಲಿಲ್ಲ, ನಾನೇ ಒಂದು ರಿಕ್ವೆಸ್ಟ್ ಮಾಡಿದ್ದೆ ಪ್ರಾಕ್ಟೀಸ್ ಮಾಡೋಣ ಅಂತ. ಬಟ್ ಪ್ರಾಕ್ಟೀಸ್ ಮಾಡೋವಾಗ ನಿಮ್ ಡೆಡಿಕೇಶನ್ ವಾಸ್ ರಿಯಲಿ ಅಮೇಝಿಂಗ್. ಅಂದ್ರೆ ಧ್ವನಿ ಮತ್ತೆ ಸಂಗೀತ ಎಲ್ರಿಗೂ ಜೊತೆಗೆ ಬರಲ್ಲ, ಅದು ಹುಟ್ಟಿನಿಂದನೇ ಬರಬೇಕು. ಅದು ನಿಮ್ಗೆ ಬಂದಿದೆ. ಸೊ ನೀವು ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀರಿ ಜರ್ನಿ ಅಂತ ಅನ್ಕೋತೀನಿ. ಬಿಕಾಸ್ ಇದ್ದಿದೆ, ಐ ಮೀನ್ ವರ್ಕು ಆ್ಯಂಡ್ ಕಿಡ್ಸ್, ಫ್ಯಾಮಿಲೀಸ್, ಫಾರ್ ಎವ್ರಿ ಒನ್. ಬಟ್ ನೀವು ಅದನ್ನ ಮ್ಯೂಸಿಕಲ್ ಜರ್ನಿ ಯು ಟೇಕ್ ಇಟ್ ಫಾರ್ವರ್ಡ್ ಅಂತ ಐ ಬಿಲೀವ್. ಆ್ಯಂಡ್ ಯು ವಿಲ್ ಕಮ್ ಬ್ಯಾಕ್ ಫಾರ್ ದ ಕರಾಟೆ ಸೆಷನ್ಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ಗೋಡ್ರೇಜಿಗೆ ಸದ್ಯನೇ ಬಂದಿದ್ದೆ, ನೀವು ಗೊತ್ತಿದೆ. ಬಾಲು ಅವರಿಗೆ 2-3 ಸಲ ಅಷ್ಟೇ ಭೇಟಿಯಾಗಿದ್ದೆ. ಆದರೆ ಅವರ ಕಲೆ ನಾನು ಆವಾಗಲೇ ಗುರ್ತು ಮಾಡಿದ್ದೇನೆ. ಮತ್ತು ಅವರು ಒಳ್ಳೆ ಕಲಾಕಾರರು. ನಿನ್ನೆ ಅವರಿಗೆ ಭೇಟಿಯಾಗಿ ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಮತ್ತು ನೀವು ಇಲ್ಲಿ ಬರ್ತಾ ಇರಬೇಕು, ನಮ್ಮ ಟೀಮಿಗೆ ಸ್ಟ್ರೆಂತ್ ಬರಬೇಕಂದ್ರೆ ನಿಮ್ಮಂಥ ಒಂದು 2 ಜನ ಆದರೂ ಇರಲೇಬೇಕು. ನಮ್ಮ ಪವನ್ ಸರ್ ಇದೆಲ್ಲ ಇದ್ದರೆ ಟೀಮಿಗೆ ಸ್ಟ್ರೆಂತ್ ಬರ್ತದೆ. ನೀವು ಬರ್ತಾ ಇರಿ. ಕೊಳಂಗುಂಟ ಬಹಳ ದೂರ ಏನಿಲ್ಲ, ಪ್ರತಿ ರವಿವಾರ ಅವರು ಬರ್ಬೋದು ಇಲ್ಲಿ. ಅದು ನಿನ್ನೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿ ಹೇಳಿದ್ದೇನೆ. ಅದರಿಂದ ನಮ್ಮ ಟೀಮ್ ಬೆಳೀತಾ ಇರ್ತದೆ. ನೀವು ಕಲಾಕಾರ ಬೇಕು, ಇಲ್ಲಾಂದ್ರೆ ಏನಾದ್ರು ವೀಕ್ ಆಗ್ತಾ. ನಿಮ್ಮನ್ನು ಅನುಕರಣೆ ಮಾಡಿ ಒಳ್ಳೆ ಎಲ್ಲರೂ ಕಲಿತಾರೆ. ಅದಕ್ಕಾಗಿ ನೀವು ಅದಕ್ಕೆ ಬರಲೇಬೇಕು, ಇಲ್ಲಿ ಪ್ರತಿ ರವಿವಾರ ಬರೀಬೇಕು. ನನ್ನ ರಿಕ್ವೆಸ್ಟ್ ಇದೆ. ನಮಸ್ಕಾರ. ಬಂದ್ಬಿಟ್ಟಿದ್ದಾರೆ ಅಡಿಕ್ವೇಟ್ ಕೇರ್. ಹೌದು. ಡಿಮಾಂಡ್ ಇದೆ ಸರ್. ನಾಳೆ ಬಾಲ ಸರ್ ಮಗ ಮತ್ತೆ ನನ್ನ ಮಗಳು ಫ್ರೆಂಡ್ಸ್. ಏನಂತಿ ಸೌತ್ ಕನ್ನಡ ಹಂಗ ಇಲ್ಲ, ನಾವು ಇಂಗ್ಲೀಷಲ್ಲೇ ಮಾತಾಡೋದು. ಹಂಗಲ್ಲ. ಸೊ again I got to know about him or I got to know him on that you ಹೇಳಿದ್ರಲ್ಲ, ಅದರಿಂದನೇ ನಮಗೂ ಗೊತ್ತಾಗಿರೋದು. ಸೊ ವೆರಿ ಮೆಸ್ಮರೈಸಿಂಗ್ ವಾಯ್ಸ್. ಆಮೇಲೆ ನಾವು ಒಂದು ಕರಾಕೆ ಪ್ರಾಕ್ಟೀಸ್ ಮಾಡಿದ್ವಿ, ಬಟ್ he couldn't sing because of throat issues. He is a great teacher. Thanks for ನಮ್ದು ಸ್ವಲ್ಪ ಏನು ಕ್ಲಾಸಿಕಲ್ ಬೇಸ್ಡ್ ಒಂದು ಸಾಂಗ್ ಪಿಕ್ ಮಾಡಿದ್ದೆ. ಸೊ ವಿ ರಿಯಲಿ ಪ್ರಾಕ್ಟೀಸ್ ವೆಲ್. ಆವಾಗ ಗೊತ್ತಾಗಿತ್ತು. ವಿ ಆಲ್ಸೋ ಗಾಟ್ ಟು ನೋ ಅಬೌಟ್ ಕಿಡ್ಸ್ ಅಂಡ್ ಎವ್ರಿಥಿಂಗ್ ಆವಾಗ. ಸೊ ಇಟ್ ವಾಸ್ ನೈಸ್ ಹ್ಯಾವಿಂಗ್ ಯು ಹಿಯರ್. ಪ್ಲೀಸ್ ಕಮ್ ಬ್ಯಾಕ್ ಸೂನ್. ಬರ್ತಾ ಇರಿ. ಸೊ ಎವ್ರಿ ಕರಾಕೆ ಸೆಷನ್ಗೆ ಐ ಥಿಂಕ್ ವಿ ವಿಲ್ ಸಿ ಯು ಅಗೇನ್. ಧ್ರುವನ ಕರ್ಕೊಂಡ್ಬನ್ನಿ, ಸೂರ್ಯನ ಕರ್ಕೊಂಡ್ಬನ್ನಿ. So this is not a farewell, basically. They say bye and they come back ಅಂತ. I thought we'd just be singing ಇದೆಲ್ಲ ಒಂಥರ ಆಯ್ತು. ತುಂಬಾ ಒಳ್ಳೆ ಸಿಂಗರ್ ಸರ್. ತುಂಬಾ ಮಿಸ್ ಮಾಡ್ಕೋತೀವಿ. ನಿಮ್ದು ಜರ್ನಿ ಹಿಂಗೆ ಕಂಟಿನ್ಯೂ ಮಾಡಿ ನಮ್ಮ ಜೊತೆ ಬನ್ನಿ, ನಮಗೂ ಪ್ರಾಕ್ಟೀಸ್ ಆಗುತ್ತೆ. ಅಲ್ಲಿನೂ ಪ್ರಾಕ್ಟೀಸ್ ಮಾಡೋದು ಮರಿಬೇಡಿ. ಬೇಗ ಬಂದು ನಮ್ಮ ಜೊತೆ ಜಾಯ್ನ್ ಆಗಿ. ಸಭೆಯಲ್ಲಿ ನೆರೆದಿರುವಂತಹ ಸಭಕರಿಗೂ ಹಾಗೂ ಹಿರಿಯರಿಗೂ ಮತ್ತು ಮಕ್ಕಳಿಗೂ ಈ ಮೂಲಕ ಧನ್ಯವಾದವನ್ನ ಆಗಮನವನ್ನ
ಕೋರುತ್ತಾ ಇಂದಿನ ಮುಖ್ಯ ಕಾರ್ಯಕ್ರಮ ನಮ್ಮ ಬಾಲ ಅವರನ್ನ ಬೀಳ್ಕೊಳ್ಳುವುದು ಅಲ್ಲ, ಕರೆದುಕೊಳ್ಳುವುದು ಇನ್ನು ಒಳಗಡೆ. ಸೊ ಇಲ್ಲಿ ತನಕ ನಾವು ಮಿಸ್ ಮಾಡ್ಕೊಂತಿರ್ಲಿಲ್ಲ ಬಾಲನ. ಇನ್ನು ಮುಂದೆ ಮಿಸ್ ಆದಷ್ಟು ಒಳಗಡೆ ಕರ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಹೇಳ್ದಂಗೆ ಸ್ಯಾಟರ್ಡೇ ಸೆಷನ್ಗಳಿಗೆ ದಯವಿಟ್ಟು ಬನ್ನಿ. ಅಂದ್ರೆ ಸರಸ್ವತಿ ಕೆಲವರಿಗೆ ಹುಡ್ತಾನೆ ಓದ್ಕೊಂಡು ಬಂದಿರ್ತಾರಂತೆ. ನಿಮ್ದೊಂದು ಹಂಗೆ ಆಯ್ತು ಇವಾಗ. ಏನಂದ್ರೆ ಆ ಗಾನದಲ್ಲಿ ನಾವು ಸರಸ್ವತಿಯನ್ನು ನೋಡಿದ್ದೀವಿ, ನೀವು ಹಾಡುವ ತನ್ಮಯತೆಯಲ್ಲಿ ನಾವು ಆ ಸರಸ್ವತಿಯನ್ನು ನೋಡಿದ್ದೀವಿ. ಅಂದ್ರೆ ನೀವು ತಮಿಳ್ ತುಂಬಾ ಚೆನ್ನಾಗಿ ಸಾಂಗ್ ಅನ್ನ ಹಾಡೋದು ನಾವು ಕೇಳಿಸ್ಕೊಂಡಿದ್ದೀವಿ. ನಮ್ಮ ವೈಫ್ ತಮಿಳ್ ಮಾತಾಡ್ತಾರೆ. ಸೊ ನಮ್ಮ ಮನೆಯವರೆಲ್ಲ ಫ್ಯಾನ್ ಅಂತಾನೆ ಹೇಳ್ಬೋದು. ನಾವು ಮಾತ್ರ ಅಲ್ಲ. ಸೊ ಈ ತರ ಬರ್ತಾ ಇದೀವಿ ಸರ್. ಬೆಸ್ಟ್ ಆಫ್ ಲಕ್ ಫಾರ್ ಯು. ಸೊ ಬಾಲಾ ಸರ್ ಫಸ್ಟ್ ಗ್ರೂಪ್ ಅಲ್ಲಿ ಆಡ್ ಮಾಡಿದ್ದು ನಿರ್ಮಲಾ ಮೇಡಮ್ ಆಕ್ಚುಲಿ. ಸೊ ಅವಾಗ ನಾನು ಮಿಸ್ಸಸ್ ಹೇಳಿದೆ, ಯಾರೋ ಒಬ್ರು ಡಾರ್ಕ್ ಹಾರ್ಸ್ ನ ಆಡ್ ಮಾಡಿರ್ತಾರೆ ಅವರು, ನಾವು ಹಿಂಗ್ ನಿರ್ಮಲಾ ಮ್ಯಾಮ್. ಸೊ ದೆನ್ ಆದ್ಮೇಲೆ ಫಸ್ಟ್ ಟೈಮ್ ನಾವು ಭೇಟಿಯಾಗಿದ್ವಿ. ಅಂಡ್ ಆಸ್ ಎವ್ರಿಬಡಿ ಸೆಡ್, ದಟ್ ವಾಯ್ಸ್ ವಾಸ್ ದ ಫಸ್ಟ್ ಥಿಂಗ್ ಟು ಕ್ಯಾಚ್ ಇನ್ ಟರ್ಮ್ಸ್ ಆಫ್ ಅಟೆನ್ಷನ್ ಇಸ್ ಕನ್ಸರ್ನ್. ಫ್ಯಾಂಟಾಸ್ಟಿಕ್ ವಾಯ್ಸ್ ದೇವರು ಕೊಟ್ಟಿದ್ದಾನೆ. ಪ್ಲಸ್ ಯು ಹ್ಯಾವ್ ದಟ್ ಸಂಗೀತದ ಬ್ಯಾಕ್ ಗ್ರೌಂಡ್ ಇದೆ, ನೀವು ಮುಂಚೆ ಕಲ್ತಿದ್ರಿ. Or you have that in terms of aptitude to catch those music. So adinna ನೀವು on ಇಟ್ಕೊಳ್ಳಿ. And also, as everybody said, ಒಂಥರ ನೀವು kind of jewel for us, whether it's a karaoke, ಗಾಯನ, ನಿನಾದ, ಇವನ್ ಮೊನ್ನೆ ನಾವು ಭಜನೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲೂ ಕೂಡ whenever you sing, people will love to hear you. So that's an attribute of an artist actually. So ನೀವು ಸಿಂಗಿಂಗ್ ಮಾತ್ರ ಪ್ರಾಕ್ಟೀಸ್ ಬಿಡಬೇಡಿ, wherever you are there. So please continue that habit actually. ಅಂಡ್ ಆದ್ಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ತಪ್ಪು ಕಂಡು ಹಿಡಿಯೋದಷ್ಟು ಬಹಳ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ಇವನ್ ಅ ಸ್ಮಾಲ್ ಶ್ರುತಿ, ಇವನ್ ಅ ಸ್ಮಾಲ್ ಲೈನ್, ಇವನ್ ಒನ್ ಮಿಸ್ ಮ್ಯಾಚ್ ಆಫ್ ರಿದಮ್. ಸೊ ಫಸ್ಟ್ ಆಫ್ ಆಲ್ knowing that, and then also explaining to the other people so that they can understand. That is also very important. So ನೀವು ಅದನ್ನ ಮಾಡಿ, and whether Nagesh sir has openly acknowledged, likewise many of them have acknowledged. So please continue those attributes also, because knowingly and unknowingly people will get benefited out of it actually. ಜನಕ್ಕೆ ಅದು ಹೆಲ್ಪ್ ಆಗುತ್ತೆ. So they might have acknowledged openly, they might not have acknowledged, but somehow they will respect that attribute. So ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. On the events or even practice sessions, I don't think so you have an option, you have to come. As simple as that. So as long as you are able to make it, feel free. So ದಯವಿಟ್ಟು ಬನ್ನಿ. And you need not to check or whatever, based on the community WhatsApp group, you will come to know anyway. Otherwise also I will call you to come. So please ensure that you come, sir. One more attribute which I need to learn, so is you are a perfect family man. So many of them have acknowledged also. So perfect family man, balancing work, balancing kids, balancing passion, which is music, which is also an attribute. Now ella kalibagarutte. So thanks for everything. Keep it up and also stay in touch with my director. Thank you so much. Any two words? ಬಾಲ ಸರ್ ಮೊನ್ನೆ ಎಲ್ಲಿ ನೀವು ಅಲ್ಲೇ ನಮ್ದು ಇದ್ರಲ್ಲೇ ಅಲ್ವಾ, ಇನ್ನೊಂದು ಸತ್ಸಂಗ ಪ್ರೋಗ್ರಾಮ್ ನಲ್ಲಿ ಅನೌನ್ಸ್ ಮಾಡಿದ್ದು ಫಸ್ಟ್ ಮಾಡ್ಬಿಟ್ಟು ಎಲ್ಲರಿಗೂ ಅಲ್ಲೇ ಶಾಕ್ ಕೊಟ್ರು. ಬಟ್ ದ ಥಿಂಗ್ ಈಸ್ ಅವ್ರನ್ನ ಹೆಂಗೆ ಹೇಳ್ಬೇಕು, ಮೂರ್ ಗ್ರೂಪ್ ನಲ್ಲಿ ಇದಾರೆ ಅವ್ರು ನಮ್ಗೆ ಇವಾಗ. ಮಂತ್ರ ಇದರಲ್ಲಿ ರುದ್ರಾಚಮಕ ಮಂತ್ರದಲ್ಲೂ ಇದಾರೆ, ಇಲ್ಲೂ ಇದಾರೆ. ಸೊ ಎಲ್ಲಾ ಕಡೆಗೂ ಮಿಸ್ ಮಾಡ್ಕೋತಿದೀವಿ, ನಿನಾದ ಒಂದೇ ಅಲ್ಲ ಇವಾಗ. ಸೊ ಬಟ್ ಅವ್ರದ್ದು ಹಾಡಿನ ಮಧುರತೆ, ಅವ್ರ ತಲ್ಲೀನತೆ, ಅವ್ರದ್ದು ಯುವರ್ ಡೆಡಿಕೇಶನ್, ಇಟ್ ಕಮ್ಸ್ ವಿತ್ music. It doesn't come just like you don't sing, actually it comes from your heart. So keep it up, and we don't want to miss you. So in este dura adunu weekend ge dayavittu bani. In weekdays ge you are pardoned, not to, it's okay, but weekend you have to be back here for all our events. That's it. ಓಕೆ, ನಮಸ್ತೆ. ನನಗೆ ಬಾಲ ಸರ್ ಪರಿಚಯ ಆಗಿದ್ದು ವಾಣಿ ಮೇಡಮ್ ಅವತ್ತು ಫೇರ್ವೆಲ್ ಪಾರ್ಟಿ ಅನ್ಸುತ್ತೆ, ನಿರ್ಮಲಾ ಅವ್ರ ಮನೆಯಲ್ಲಿ. ಆವಾಗ ನಿಮ್ಮ ಹಾಡು ಫಸ್ಟ್ ಟೈಮ್ ನಾನು ಕೇಳಿದ ಸರ್, ತುಂಬಾನೇ ಚೆನ್ನಾಗಿ ಹಾಡ್ತೀರಾ, ನಾವು ಮಿಸ್ ಮಾಡ್ಕೊತಾ ಇದೀವಿ ಆಕ್ಚುಲಿ. ನಿನಾದಕ್ಕೆ ಅವತ್ತೇ ಅನ್ಕೊಂಡೆ ನಿನಾದಕ್ಕೆ ಸರ್ ಜಾಯ್ನ್ ಆಗ್ಬೇಕು ಅಂತ. ನಮ್ಮ ಜೊತೆ ಇಷ್ಟು ದಿನ ಇದ್ದು ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಮುಂದಕ್ಕೂ ಬನ್ನಿ ಸರ್, ನಮ್ಮ ಪ್ರೋಗ್ರಾಮ್ ಇದ್ದಾರೆ, ಯಾವಾಗ ಇಲ್ಲೇ ಹತ್ರದಲ್ಲಿ ಇರ್ತೀರಲ್ವಾ ಯಾವಾಗ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ಬೆಸ್ಟ್.
will start the show. So, first of all, thank you for all the kind words. I don't know if I can even sing. The throat is dry with all nice things you said about me. Nirmala madam, first thanks for introducing me to the group. I think ಯಾವಾಗಲೂ ರಕ್ತಸಪ್ತಮಿನ ಯಾವುದು ರಾಮನವಮಿನೋ ಆದಿತ್ಯ ಹೃದಯ ಮೇಲೆ ಅವರು ಉನ್ನತ ಗ್ರೂಪ್ಗೆ ಕರೆದು ಗುಡ್ ಇಂಟ್ರೊಡಕ್ಷನ್ ಆಕ್ಟಿವಿಟಿ ಇದೆ ಅಂತ. ಸೊ ಅದು ಗ್ರೇಟ್. ಅಲ್ಲಿ ಅನಂತ್ ಸರ್ ಭೇಟಿಯಾಗಿ ಗಾಯನ ಇಂಟ್ರೊಡ್ಯೂಸ್ ಆಗಿ ಸೌ ಫಸ್ಟ್ ಟೈಮ್ ಇಲ್ಲೇ ಕಲಿಯೋಕೆ ಎಲ್ಲ ಆಡಿದ್ವಿ. ನಾನು ಲೈಫಲ್ಲಿ ಯಾವತ್ತೂ ಕಲಿಯೋಕೆ ಆಡಿದ್ದಿಲ್ಲ. ಸೊ ಆಲ್ ದಟ್ ಇಸ್ ಮೆಂಟಸ್ ಲರ್ನಿಂಗ್. ತುಂಬಾ ಪ್ರಾಕ್ಟೀಸ್ ಮಾಡಿದ್ವಿ. ಡೂಯೆಟ್ ಅದೆಲ್ಲ ನಾನು ಪವನ್ ಸರ್ ನಾಡೋದಾಗಿತ್ತು, ಹನುಮಾನ್ ಜೊತೆ ಪ್ರಾಕ್ಟೀಸ್ ಲಾಟ್, ಬಟ್ ಇಟ್ ವರ್ಕ್ಔಟ್ ಆನ್ ಸ್ಟೇಜ್. ಬಟ್ ಐ ರಿಯಲಿ ಎಂಜಾಯ್ಡ್ ದೋಸ್ ಪ್ರಾಕ್ಟೀಸ್ ಸೆಷನ್ಸ್. ಏನೋ ಈ ವೆರಿ ಕ್ಲೋಸ್ ನೆಟ್ ಫ್ಯಾಮಿಲಿ ಕಮ್ಯುನಿಟಿ ತರ ಬಂದಿದ್ರು. ಕಲ್ಕಾ ಸಿಟಿ ನೋಡಿದ್ರೆ ಫ್ಲೋರ್ ನೋಡಿದ್ರೆ 16 ಡೋರು ಒಳ್ಳೆ ಹೋಟೆಲ್ ಹೋದಂಗೆ ಇರಲ್ಲ. ಸೊ ನಾಟ್ ಸೂಪರ್ looking forward to it, but I think it makes logical sense to just go there and solve this problem. So I hope I'll continue to kind of come and stay integrated with this family. So thank you so much. ಇದು ವರ್ಕ್ ರಿಲೇಟೆಡ್ ಸರ್ ಹೋಗ್ತಿರೋದು? ಇವ್ರ ವರ್ಕ್ ರಿಲೇಟೆಡ್ ಆಗಿ ಹೋಗ್ತಿದ್ದೀರಾ? ದೂರ ಆಗುತ್ತೆ ಅಂತ ಅಲ್ಲ, ಇನ್ನೊಂದ್ ಸ್ವಲ್ಪ ಪ್ರೋಗ್ರೆಸ್ ನೋಡ್ಕೊಂಡ್ಬಿಡಿ. ವರ್ಕ್ ನ ಇಲ್ಲೇ ಹತ್ರ ಯಾವ್ದು ಕಂಪ್ನಿ ಸಿಗತ್ತೆ, ಜೊತೆ ನಮಗೂ ಇಲ್ಲಿ ಬರ್ತೀರಾ ನೀವು? 5 days ಹೋಗ್ತಾ ಇದ್ದೆ, ಇಷ್ಟೋ ನೋಡಿದೆ. ಇವಾಗ ಜಸ್ಟ್ ಪೇಷನ್ಸ್ ಹೋಗ್ತಾ ಇದೆ. ನಮ್ಮ ರೋಡು ಕಾರಣ ಇದೆ ಮೇಡಮ್. ಸ್ವಲ್ಪ ಜಯನಗರ್ ನೀವು ಅದೇ ಕೂಡ ಓವರ್ ಆಲ್ ಒಂದು 1.5 hours ನಮಗೆ ಒಂದು ಡೇ ಸೇವ್ ಆಗಿದೆ. ನೆಕ್ಸ್ಟ್ ಟೈಮ್ ಎಲ್ ರೋಡ್ ಮೀಟಿಂಗ್ ಇದ್ದಾಗ ಇವ್ರದೊಂದು ಪಾಯಿಂಟ್ ಹಾಕ್ಬೋದು. ನಿಮ್ಮ ಕಡೆ ನಿಮ್ಮಿಂದ ಬಾಲ ಸರ್ ಬೇರೆ ಕಡೆ ಹೋಗಿ ಅಂತ ಹೇಳಿ ಬಿಡ್ದಾಗ ಆಕ್ಚುಲಿ ಅದು ನಮ್ಮೊಂದಿಗೆ ಇಂಪ್ಯಾಕ್ಟ್. ಎಸಿ ಅಂತ ನೋಡಿ. ಸರಿ ಸರ್, ಮುಂದಿನ ಕಾರ್ಯಕ್ರಮವನ್ನು ನೆಕ್ಸ್ಟ್ ಮೇಡಮ್ ಚೇರ್ ಇದೆ ಕುತ್ಕೊಳ್ಳೋದು. ಎಕ್ಸ್ಟ್ರಾ ಬಂದು ಈಗ ಬಂದು ಕೊಡ್ಬೇಕು. ಇಂದಿನ ಈ ಕಾರ್ಯಕ್ರಮದಲ್ಲಿ 100-200 ಅಧ್ಯಾಯಗಳನ್ನು ಇಟ್ಟಿದ್ದೇವೆ. ಮೊದಲನೇದಾಗಿ ಈಗ ಮೊದಲನೇ ಅಧ್ಯಾಯ ಮುಗಿಸಿದ್ದೇವೆ. ಎರಡನೇದಾಗಿ ಬಾಲಸೇವರ ಕಂಠಸಿರಿಯಲ್ಲಿ ಒಂದೆರಡು ಗಾನಗಳನ್ನ, ಸಂಗೀತಗಳನ್ನ ಏನ್ ಬರೋದು ಅಂತ ಕೇಳೋಣ. ಇವತ್ತು ಪುನೀತರಾಗೋಣ. ವಿಘ್ನರಾಜನ್ ಭಜೆ, ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ, ಭಜೆ ಭಜೆ ಭಜೆ, ಶ್ರೀ ವಿಘ್ನರಾಜಂ ಭಜೆ. ಸಂತತಮಹಂ ಸುಂದರಮುಖಂ ಶಂಕರಸುತಂ ತಮಿಹ ಶ್ರೀ ವಿಘ್ನರಾಜಂ ಭಜೆ. ಸಂತತಮಹಂ ದಂತಿ ಸುಂದರಮುಖಂ ಅಂತಕಾಂತಕಸುತಂ ತಮಿಹ ಶ್ರೀ ವಿಘ್ನರಾಜಂ ಭಜೆ. ಶ್ರೀ ವಿಘ್ನರಾಜಂ ಭಜೇಹಂ 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 ಭಜೇಹಂ, ಶ್ರೀ ವಿಘ್ನರಾಜಂ ಭಜೆ. ಸೇವಿತ ಸುರೇಂದ್ರ ಮಹನೀಯ ಗುಣಶೀಲಂ, ಸೇವಿತ ಸುರೇಂದ್ರ ಮಹನೀಯ ಗುಣಶೀಲಂ, ಜಪ ತಪ ಸಮಾಧಿ ಸುಖ ವರದಾನುಕೂಲಂ. ಸೇವಿತ ಸುರೇಂದ್ರ ಮಹನೀಯ ಗುಣಶೀಲಂ, ಜಪ ತಪ ಸಮಾಧಿ ಸುಖ ವರದಾನುಕೂಲಂ. ಭಾವಿತ ಸುರ ಮುನಿಗಣ ಭಕ್ತ ಪರಿಪಾಲಂ, ಭಯಂಕರ ವಿಷಂಗಮಾತಂಗ ಗುಣಕಾರಂ, ಶ್ರೀ ವಿಘ್ನರಾಜಂ ಭಜೆ. ಭಾವಿತ ಸುರ ಮುನಿಗಣ ಭಕ್ತ ಪರಿಪಾಲಂ, ಭಯಂಕರ ವಿಷಂಗಮಾತಂಗ ಗುಣಕಾರಂ, ಶ್ರೀ ವಿಘ್ನರಾಜಂ ಭಜೆ. ಶ್ರೀ ವಿಘ್ನರಾಜಂ ಭಜೇಹಂ 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 ಭಜೇಹಂ, ಶ್ರೀ ವಿಘ್ನರಾಜಂ ಭಜೇಹಂ.
ಕನಕ ಕೇಯೂರ ಹಾರಾವಳಿ ಕಲಿತ ಗಂಭೀರ ಗೌರಗಿರಿ ಶೋಭಂ ಸುಶೋಭಂ ಕನಕ ಕೇಯೂರ ಹಾರಾವಳಿ ಕಲಿತ ಗಂಭೀರ ಗೌರಗಿರಿ ಶೋಭಂ ಸುಶೋಭಂ ಕಾಮಾದಿ ಭಯ ಭರಿತ ಮೂಢಮತ ಕಲಿಕಲುಷ ಖಂಡಿತಮಖಂಡ ಪ್ರತಾಪಂ ಪ್ರತಾಪಂ ಕಾಮಾದಿ ಭಯ ಭರಿತ ಮೂಢಮತ ಕಲಿಕಲುಷ ಖಂಡಿತಮಖಂಡ ಪ್ರತಾಪಂ ಪ್ರತಾಪಂ ಕನಕ ಶುಕ ನಾರದ ಪತಂಜಲಿ ಪರಾಶರ ಮತಂಗ ಮುನಿ ಸಂಗ ಸಲ್ಲಾಪಂ ಸಲ್ಲಾಪಂ ಸತ್ಯ ಪರಮಜ್ಜನಯನ ಪ್ರಮುದ ಮುಕ್ತಿಕರ ತತ್ವಮಸಿ ನಿತ್ಯ ನಿಗಮಾದಿ ಸ್ವರೂಪಂ ಶ್ರೀನಾರಾಯಣ ಭಜೆ ಸತ್ಯ ಪರಮಜ್ಜನಯನ ಪ್ರಮುದ ಮುಕ್ತಿಕರ ತತ್ವಮಸಿ ನಿತ್ಯ ನಿಗಮಾದಿ ಸ್ವರೂಪಂ ಶ್ರೀ ವಿಘ್ನರಾಜಂ ಭಜೆ ಶ್ರೀ ವಿಘ್ನರಾಜಂ ಭಜೆ ಶ್ರೀ ವಿಘ್ನರಾಜಂ ಭಜೆ ಶ್ರೀ ವಿಘ್ನರಾಜಂ ಭಜೆ ಗುಡ್. ಇನ್ನೊಬ್ರು ಯಾರು ಹಾಡಿದ್ರು ಹಾಡಿ. ನಾವು ಶನಿವಾರ ಮತ್ತೆ ಅದೇ ಯಾರೋ ಬೇರೆ ಯಾರು ಹಾಡಿದ್ರು ಸರ್. ನೀವೊಂದು ಹಾಡ್ ಬಿಡಿ ಸರ್ ಕಮಲ್ ಸರ್. ಎಸ್ ಕಮಲ್ ಸರ್ ಹಾಡಿ. ಆಮೇಲೆ ಒಂದು ಓವರ್ ಡ್ಯೂ ಒಂದಿಷ್ಟು ಡ್ಯೂಯೆಟ್ಗಳು ಮಾಡೋಣ ಅಂತ. ದೇರ್ ಆರ್ ಸಮ್ ಓವರ್ ಡ್ಯೂ ಡ್ಯೂಯೆಟ್ಸ್. ಕೂತ್ಕೊಳ್ಳಿ ಸರ್. ಅದು ನಿಮ್ಗೆ ಇವ್ರು ಬಂದ ಮೇಡಮ್ ಪೂಜಾ ಬರ್ತಾರೆ. ಒಂದಿಟ್ಟೆ ನಿನಗೆ ಗಣನಾಥ ಮೊದಲ ಒಂದಿಟ್ಟೆ ನಿನಗೆ ಗಣನಾಥ ಒಂದಿಟ್ಟೆ ನಿನಗೆ ಗಣನಾಥ ಮೊದಲು ಒಂದಿಟ್ಟೆ ನಿನಗೆ ಗಣನಾಥ ಒಂದಿಟ್ಟೆ ನಿನಗೆ ಗಣನಾಥ ಮೊದಲು ಒಂದಿಟ್ಟೆ ನಿನಗೆ ಗಣನಾಥ ಮೊದಲು ಒಂದಿಟ್ಟೆ ನಿನಗೆ ಗಣನಾಥ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ್ಯವ ಗಣನಾಥ ಮೊದಲ ಒಂದಿಪೆ ನಿನಗೆ ಗಣನಾಥ ಮೊದಲ ಒಂದಿಪೆ ನಿನಗೆ ಗಣನಾಥ ಮೊದಲ ಒಂದಿಪೆ ನಿನಗೆ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದನು ರಣದಲ್ಲಿ ಗಣನಾಥ ಸಂದನು ರಣದಲ್ಲಿ ಗಣನಾಥ ಸಂದರಣದಲ್ಲಿ ಗಣನಾಥ ಮೊದಲು ಒಂದಿಪೆ ನಿನಗೆ ಗಣನಾಥ ಮೊದಲು ಒಂದಿಪೆ ನಿನಗೆ ಗಣನಾಥ ಮೊದಲು ಒಂದಿಪೆ ನಿನಗೆ ಗಣನಾಥ ಮಂಗಲ ಮೂರುತಿ ಗುರು ರಂಗ ವಿಠಲನ ಪಾದ ಮಂಗಲ ಮೂರುತಿ ಗುರು ರಂಗ ವಿಠಲನ ಪಾದ ಹಿಂಗದೆ ಭಜಿಪೆ ಗಣನಾಥ ಹಿಂಗದೆ ಭಜಿಪೆ ಗಣನಾಥ ಮೊದ ಒಂದಿಪೆ ನಿನಗೆ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲು ಒಂದಿಪೆ ನಿನಗೆ ಗಣನಾಥ ಒಂದಿಪೆ ನಿನಗೆ ಗಣನಾಥ ಒಂದಿಪೆ ನಿನಗೆ ಗಣನಾಥ
ಒಂದಿಪೆ ನಿನಗೆ ಗಣನಾಥ. ಒಂದೊಂದೇ ಹೇಳಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ ಮನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ನನ್ನ ಕಲ್ಪನೆ ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ. ಎಲ್ಲಿರುವುದೋ ಅದು, ಎಲ್ಲಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ. ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ, ಅದರೊಳು ಕರಗಲಾರೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ.
ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ 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 ಕಾಣದ ಕಡಲನ್ನು ಸೇರಬಲ್ಲೆನೇನು. ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆನೇನು. ಸೇರಬಹುದೇ ನಾನು ಕಡಲ ನೀಲಿಯೊಳು ಕರಗಬಹುದೇ ನಾನು. ಕರಗಬಹುದೇ ನಾನು ಕರಗಬಹುದೇ ಸಿಚುಯೇಷನ್ ನೋಡಿ ಹಾಡಿದ್ದಾರೆ ಕಾಣದ ಕಡೆ. ಅಲ್ವಾ? ಕುಣಿದು ಬಾರೆ ಒಲಿದು ಒಲಿದು ಬಾರೆ ಕುಣಿಬ ನಿನ್ನ ಮೇಲೆ ಮಳೆಯ ಹರಿಯ ಮಾಲೆ. ಜೀವಕ್ಕೆ ಜೀವ ತಂದವನೇ ಜೀವಕ್ಕಿಂತ ಸನಿಹ ಬಾರೆ. ಬಲವೇ ವಿಸ್ಮಯ ಬಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತಂದೆಯ. ಒಲವೇ ನೀನೊಲಿದ ಕ್ಷಣದಿಂದಲೇ ಈ ಭೂಮಿ ಮಾರು ಹೊಸದಾಗಿದೆ. ಕುಣಿದು ಕುಣಿದು ಬಾರೆ ಒಲಿದು ಒಲಿದು ಬಾರೆ
ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ Thank you so much. ನಾಲ್ಕು ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ ಇರಲಿ ಹಾಲು ಹೋಳಿಗೆ ನಾಲ್ಕು ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ ಕೆಡಿಸಬಹುದೇ ಬಾಳ ಹದವ ಕೆಡಿಸಬಹುದೇ ಬಾಳ ಹದವ ಹುಳಿಯ ಹಿಂಡಿ ಹಾಲಿಗೆ ನಾಲ್ಕು ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ ಇರಲಿ ಹಾಲು ಹೋಳಿಗೆ ನಗುತ್ತ ಹುಟ್ಟಿ ನಗುತ್ತ ಮುಗಿವ ನಗುವ ಹೂವೇ ಮಾದರಿ ನಗುತ್ತ ಹುಟ್ಟಿ ನಗುತ್ತ ಮುಗಿವ ನಗುವ ಹೂವೇ ಮಾದರಿ ಮಣ್ಣ ತಿಂದು ಹಣ್ಣ ಕೊಡುವ ಮಣ್ಣ ತಿಂದು ಹಣ್ಣ ಕೊಡುವ ಮರದ ಹಾದಿ ಹಿಡಿಯಿರಿ ಮರದ ಹಾದಿ ಹಿಡಿಯಿರಿ ನಾಲ್ಕು ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ ಇರಲಿ ಹಾಲು ಹೋಳಿಗೆ ಬತ್ತಿಯೂರಿದು